ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾಂಡ್ಲ್ವುಡ್ ಟೈಮ್ಸ್. ಇವತ್ತು ಯಾವ ಮೂವಿ ರಿವ್ಯೂ ಅಂದ್ರೆ ಕೇಸ್ ಆಫ್ ಕೊಂಡಾಣ. ಈ ಮೂವಿ ಆನ್ಲೈನ್ ಕತೆ ಏನಪ್ಪಾ ಅಂದ್ರೆ, ಆನ್ಲೈನ್ ಕತೆಗಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಈ ಮೂವಿ ಟ್ರೈಲರ್ ನೋಡಿದಾಗ ನಮ್ಗೆ ಇದೇನೋ ಒಂದು ಮರ್ಡರ್ ಮಿಸ್ಟ್ರಿನ ಅಂದ್ರೆ ಏನಾದ್ರು ಕೇಸ್ ನ ಕಂಡುಹಿಡಿಯೋ ತರ ಥ್ರಿಲ್ಲಿಂಗ್ ಏನಾರ ಇದೆಯಾ ಈ ಸಿನಿಮಾದಲ್ಲಿ ಅಂದ್ರೆ ಆತರ ಇಲ್ಲ. ಒಂದು ಮರ್ಡರ್, ಆ ಮರ್ಡರ್ ನ ಮುಚ್ಚಾಕಕ್ ಹೋಗಿ ಮತ್ತೆ ಆಗುವ ಮರ್ಡರ್ಗಳು, ಮತ್ತೆ ಅದಾದ್ಮೇಲೆ ಕೊನೆಗೆ ಇದನ್ನೆಲ್ಲ ಹೆಂಗ್ ಮುಚ್ಚಾಕೋಣ ಅಂತ ಹೋಗೋದು, ಮತ್ತೆ ಹೆಂಗ್ ಸಿಗಾಕೊಂತಾರೆ ಅನ್ನೋದೆಲ್ಲ ನೀವು ಈ ಮೂವಿಲಿ ಹೋಗಿ ನೋಡ್ಬೇಕು. ಸೊ ನಾವು ಅನ್ಕೊಂಡಾಗೆ ಈ ಮೂವಿಲಿ ಕ್ಲೈಮ್ಯಾಕ್ಸ್ ವರ್ಗೂ ಏನಾದ್ರೂ ಥ್ರಿಲ್ಲಿಂಗ್ ಆಗಿ ತಗೊಂಡೋಗಿರ್ತಾರೆ, ಅದನ್ನ ಆ ಕೇಸ್ ನ ಕಂಡುಹಿಡಿಯೋಕೋಸ್ಕರನೇ ಏನೋ ಒಂದು ಕಷ್ಟ ಪಡ್ತಾರೆ ಅನ್ನೋ ತರ ಏನಿರಲ್ಲ. ಇದು ಕೂತ್ಕೊಂಡು ನೋಡೋ ಆಡಿಯನ್ಸ್ಗೆ ಅಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಎಲ್ಲ ಕ್ಲೀನ್ ಆಗಿ ಹಂಗಂಗೆ ಗೊತ್ತಾಗ್ತಾ ಇರುತ್ತೆ. ಸೊ ಇಲ್ಲೇನು ಟ್ವಿಸ್ಟ್ ಟರ್ನ್ಸ್ ಆ ತರ ಏನು ಇರೋದಿಲ್ಲ. ಒಂದು ಪ್ಲೈನ್ ಆಗಿ ಸ್ಟ್ರೈಟ್ ಆಗಿ ಈ ಮಲಯಾಳಂ ಮೂವಿಗಳು ಇರ್ತಾವಲ್ಲ ಆ ರೀತಿ ಇರೋ ವಿಷಯನ ಹಂಗೆ ಡೈರೆಕ್ಟ್ ಆಗಿ ಹೇಳ್ಕೊಂಡು ಬಂದಿದ್ದಾರೆ. ಸೊ ಈ ಮೂವಿ ಮೇನ್ ಆಗಿ ನೋಡೋದಕ್ಕೆ ಕಾರಣನೇ ಬಂದು ಫಸ್ಟ್ ತೆಗೆದಂತ ಮೂವಿ ಸೀತಾರಾಮ್ ಬಿನಾಯ್. ಆ ಮೂವಿಲಿ ಏನು ಡೈರೆಕ್ಟರ್ ಮಾಡಿದ ಮ್ಯಾಜಿಕ್ ಈ ಸಿನಿಮಾದಲ್ಲಿ ಏನಾರ ಮಾಡಿದಾರ ಅಂತಂದ್ರೆ ಅದನ್ನು ಕೂಡ ಹೇಳ್ಬಿಡ್ತೀನಿ. ಸೊ ಆಮೇಲೆ ಅದಕ್ಕೂ ಈ ಸಿನಿಮಾಗೂ ಏನಾರ ಕಂಟಿನ್ಯೂಟಿ ಇದೆಯಾ ಅಂತಂದ್ರೆ ಖಂಡಿತ ಇಲ್ಲ. ಸೊ ಅದೇ ಬೇರೆ ಕತೆ, ಇದೇ ಬೇರೆ ಕತೆ. ಇನ್ನು ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ ಬರೋದಾದ್ರೆ, ಮರ್ಡರ್ ಸ್ಟೋರಿಗಳು ತುಂಬಾ ನೋಡಿದೀವಿ. ಅಂದ್ರೆ ಹೆಂಗೆ ಆ ಮರ್ಡರ್ ಮಾಡಿದ್ಮೇಲೆ ಯಾವ ರೀತಿ ತಪ್ಪಿಸ್ಕೊಳ್ಳೋಕೋಸ್ಕರ ಪ್ರಯತ್ನ ಪಡೋದು, ಏನೆಲ್ಲ ಮಾಡ್ತಾರೆ ಅನ್ನೋಂತ ಸ್ಟೋರಿಗಳನ್ನ ಸುಮಾರು ಬಂದಿದ್ದಾವೆ. ಸೊ ಅದೇ ರೀತಿ ಇದು ಇದ್ರೂ ಕೂಡ, ಬಟ್ ಇದ್ರಲ್ಲಿ ಒಂದ್ ಲೈನ್ ನನ್ಗೆ ಇಷ್ಟ ಆಯ್ತು ಏನಂತಂದ್ರೆ, ಮರ್ಡರ್ ಆದ್ಮೇಲೆ ಜೊತೆಗೆ ಇದ್ದು ಹೆಂಗ್ ಮುಚ್ಚಾಕ್ಬೇಕು ಅನ್ನೋದನ್ನ ಪ್ರಯತ್ನ ಪಡ್ತಾರಲ್ಲ, ಅದೊಂದು ಲೈನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲ ಆಕ್ಟರ್ಗಳು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದರಲ್ಲಿ ವಿಜಯ್ ರಾಘವೇಂದ್ರ ಅವರ ಆಕ್ಟಿಂಗ್ ಅಂತೂ ಒಂದು ಔಟ್ಸ್ಟ್ಯಾಂಡಿಂಗ್ ಅಂತಾನೆ ಹೇಳ್ಬೋದು. ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಮತ್ತೆ ಸಿನಿಮಾದ ಮೇಕಿಂಗ್ ಅದು ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ಇದೊಂದು ಸಿನಿಮಾ ಬಂದು ಒಂದು ಹೈ ಬಜೆಟ್ ಸಿನಿಮಾ ಅಂತ ಹೇಳ್ಬೋದು. ಯಾವ ರೀತಿ ಅಂದ್ರೆ, ಇವ್ರು ಮಾಡದಂತ ಹಿಂದ್ಗಡೆ ಸಿನಿಮಾ ಸೀತಾರಾಮ್ ಬಿನಾಯ್ ಕಂಪೇರ್ ಮಾಡಿದ್ರೆ ಈ ಸಿನಿಮಾ ಸ್ವಲ್ಪ ಹೈ ಬಜೆಟ್ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ ಬಂದ್ಬಿಡ್ತೀನಿ. ಈ ಸಿನಿಮಾದಲ್ಲಿ ಟ್ವಿಸ್ಟ್ ಟರ್ನ್ಸ್ ಇಲ್ಲದೆ ಇರೋ ಕಾರಣಕ್ಕೆ ಇಷ್ಟೇನಾ ಅನ್ನೋ ತರ ನಮ್ಗೆ ಫೀಲ್ ಆಗುತ್ತೆ. ಆಮೇಲೆ ಈಸಿಯಾಗೂ ಅದು ಗೊತ್ತಾಗುತ್ತೆ ಯಾವ ರೀತಿ ಖಂಡಿತ ಹೆಂಗಿದ್ರು ಸಿಗಾಕತ್ತಾರೆ ತಪ್ಪು ಮಾಡಿದವರು ಅನ್ನೋದು ಕೂಡ ಇದರಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬಿಡ್ಬೋದು. ಓವರ್ ಆಲ್ ಈ ಸಿನಿಮಾ ಹೇಗಿದೆಯಪ್ಪ ನೀವು ನಾನು ಕೇಳಿದ್ರೆ, ಒಂದು ಪಾನಿಪುರಿ ಕತೆ ಅಂತ ಹೇಳ್ಬೋದು. ಅಂದ್ರೆ ಎಲ್ಲಿ ಪಾನಿಪುರಿ ಅಂಗಡಿಯಿಂದ ಸ್ಟಾರ್ಟ್ ಆಗುತ್ತೋ ಮತ್ತೆ ಅಲ್ಲಿಗೆ ಒಂದು ಎಂಡ್ ಆಗುತ್ತೆ ಅಂತ. ಆದ್ರೆ ಈ ಸಿನಿಮಾನ ನೋಡ್ಬೋದಾ ಅಂತಂದ್ರೆ ಖಂಡಿತ ಒಂದ್ಸಲ ನೋಡೋದಕ್ಕೆ ಏನು ಬೇಜಾರಿಲ್ಲ. ಬಟ್ ನೀವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸೀತಾರಾಮ್ ಬಿನಾಯ್ ತರನೇ ಏನಾರ ಈ ಸಿನಿಮಾದಲ್ಲೂ ಆ ರೀತಿ ತುಂಬಾ ಕ್ಯೂರಿಯಾಸಿಟಿ ಹುಟ್ಸೋ ತರ ಇದೆಯಾ ಅಂತಂದ್ರೆ ಖಂಡಿತ ಈ ಸಿನಿಮಾದಲ್ಲಿ ಆ ತರ ಕ್ಯೂರಿಯಾಸಿಟಿ ಇಲ್ಲ. ಬಟ್ ಒಂದ್ಸಲ ನೋಡಕ್ಕೆ ಮೋಸ ಇಲ್ಲ.